ಇಂಗ್ಲಿಷ್ ಬೋರ್ಡ್ಗಳಿಗೆ ಕಪ್ಪು ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಘಟನೆ. ಆಂಗ್ಲ ಭಾಷೆ ನಾಮಫಲಕ ಕಂಡಲ್ಲಿ ಕಪ್ಪು ಮಸಿ ಬಳಿದು ಕಿಡಿ ಕಾರಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಕರ್ನಾಟಕ ವಿಜಯ ಸೇನೆಯಿಂದ ಧರಣಿ ನಡೆಸಲಾಗಿರುವುದು. ಇತ್ತ ಬೀದರ್ನಲ್ಲೂ ಕೂಡ ಅಷ್ಟೇ ಕನ್ನಡ ಬಳಸದ ಬೋರ್ಡ್ ಬ್ಯಾನರ್ ಹರಿದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಇಂಗ್ಲಿಷ್ ಬೋರ್ಡ್ ತೆರವು ಅಭಿಯಾನ, ಕನ್ನಡ ಬಳಸದ ಬೋರ್ಡ್ ಬ್ಯಾನರ್ ಹರಿದು ಆಕ್ರೋಶ. ಬೀದರ್ ನಗರದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ವಾಣಿಜ್ಯ ಮಳಿಗೆಗಳ ಬೋರ್ಡ್ ಒಡೆದು ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. 60% ಕನ್ನಡ ನಾಮಫಲಕ ನಿಯಮವನ್ನ ಉಲ್ಲಂಘನೆ ಮಾಡಿದ್ದ ಕಾರಣಕ್ಕಾಗಿ ಕಾರ್ಯಕರ್ತರು ಬ್ಯಾನರ್ ಬೋರ್ಡ್ಗಳನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಿರುವಂತಹ ದೃಶ್ಯ. ನಾವು ಗಮನಿಸ್ತಾ ಇದ್ದೀವಿ ಈ ದೃಶ್ಯದಲ್ಲಿ. ಒಂದು ಕಡೆ ಚಿತ್ರದುರ್ಗದ ದೃಶ್ಯ, ಮತ್ತೊಂದು ಕಡೆ ಬೀದರ್ನ ದೃಶ್ಯ. ಚಿತ್ರದುರ್ಗದಲ್ಲಿ ಇಂಗ್ಲಿಷ್ ಬೋರ್ಡ್ಗಳಿಗೆ ಕಪ್ಪು ಮಸಿ ಬೆಳೆದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಆಂಗ್ಲ ಭಾಷೆ ನಾಮಫಲಕ ಕಂಡಲ್ಲಿ ಕಪ್ಪು ಮಸಿ ಬೆಳೆದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಚಿತ್ರದುರ್ಗದಲ್ಲಿ ಕರುನಾಡ ವಿಜಯ ಸೇನೆಯಿಂದ ಧರಣಿ ನಡೆಸಲಾಯಿತು. ಚಿತ್ರದುರ್ಗದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಯಿತು. ಮತ್ತೊಂದು ಕಡೆ ಬೀದರ್ನಲ್ಲೂ ಕೂಡ ಅಷ್ಟೇ ಇಂಗ್ಲಿಷ್ ಬೋರ್ಡ್ ತೆರವು ಅಭಿಯಾನ ನಡೆಯಿತು. ಕನ್ನಡ ಬಳಸಿದ ಬೋರ್ಡ್ ಹಾಗೂ ಬ್ಯಾನರ್ಗಳನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕರವೇ ಕಾರ್ಯಕರ್ತರು ಪ್ರತಿಭಟನೆ ಕೂಡ ನಡೆಸಿದ್ರು. ವಾಣಿಜ್ಯ ಮಳಿಗೆಗಳ ಬೋರ್ಡ್ಗಳನ್ನು ಒಡೆದು ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಇನ್ನು ಯಾರ್ಯಾರು ನಿಯಮ ಉಲ್ಲಂಘನೆ ಮಾಡಿದಾರೋ ಅಲ್ಲೆಲ್ಲ ಬ್ಯಾನರ್ ಹರಿದು ಬೋರ್ಡ್ ಹರಿದು ಆಕ್ರೋಶ ವ್ಯಕ್ತಪಡಿಸಲಾಯಿತು.